ಸರ್ ಈಗ ನಿಮ್ಮ ಹೆಸರು ಶೀನು ಜಾರ್ಜ್ ಅಂತ ಮುಖ್ಯವಾದ ಹೆಸರು, ನಿಮ್ಮ ಹೆಸರು ಒರಿಜಿನಲ್ ಹೆಸರು. ಬಟ್ ಅದು ಮಿತ್ರ ಆಗಿ ಬದಲಾಗಿದ್ದು ಗೊತ್ತು ಇಲ್ಲಿ ನೀವು. ಅದು ಹೆಂಗೆ ಅದು ಜನ ಅದನ್ನ ಕಂಪ್ಲೀಟ್ ಮಿತ್ರ ಅಂತ ನೀವು ಹೆಂಗೆ ಒಪ್ಕೊಂಡ್ಬಿಟ್ರಿ ಅಂತ? ಶೀನು ಜಾರ್ಜ್ ಚೆನ್ನಾಗಿತ್ತಲ್ಲ ಹೆಸರು ಅಂತ. ಚೆನ್ನಾಗಿಲ್ಲ, ಚೆಕ್ಕಲ್ಲಿ ಹಂಗೆ ತಗೊಳ್ತೀರ ಶೀನು ಜಾರ್ಜ್ ಅಂತ. ಬಟ್ ನೀವು ಪರಿಚಯ ಮಿತ್ರ ಅಂತಾನೆ. ಮಿತ್ರ ಅಂತ ನನ್ನ ಸಂಸ್ಥೆಗಳು ಕೂಡ ಮಿತ್ರ ಎಂಟರ್ಟೈನರ್ಸ್, ಸಿನಿ ಕ್ರಿಯೇಷನ್ಸ್, ಮಿತ್ರ ಹಾಲಿಡೇಸ್, ಮಿತ್ರ ಎಂಟರ್ಟೈನರ್ಸ್ ಕಂಪನಿ ಎಲ್ಲವೂ ಕೂಡ ಮಿತ್ರ ಹೆಸರಲ್ಲಿ ಇಟ್ಕೊಂಡಿದ್ದೆ. ಅಂದರೆ ಜನ ಕೊಟ್ಟಂಥ ಪ್ರೀತಿ ಅದು, ಜನ ಕೊಟ್ಟಂಥ ಪ್ರೀತಿ. ಮಿತ್ರನಾಗಿ ಅವ್ರಿಗೆ ಉಳ್ಕೋಬೇಕು ಅನ್ನೋದು ಒಂದು ಆಸೆ. ಬಟ್ ನೀವು ತುಂಬ ನನಗೆ ಭಾವುಕ ಆಗಿದ್ದು ಆಫ್ ದಿ ಕ್ಯಾಮ್ರಾ ಮಾತಾಡುವಾಗಲೂ ಏನು ಅನಿಸಿದೆ ಅಂದರೆ, ನನಗೆ ಮತ್ತೆ ಆ ಚಪ್ಪಾಳೆ ಬೇಕು, ಮತ್ತೆ ಜನ ನನಗೆ ಆ ಪ್ರೀತಿ ತೋರಿಸ್ಬೇಕು, ಅದಕ್ಕೋಸ್ಕರ ನಾನು ಕರಾವಳಿ ಸಿನಿಮಾಗೆ ನನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಕೆಲಸ ಮಾಡಿದೆ ಅಂತ ಹೇಳ್ತಾ ಇದ್ರಿ. ಸೊ ಅದು ಸಿಕ್ತು ನಿಮಗೆ ಕೂಡ. ಈಗ ಪ್ರತಿಯೊಬ್ಬರು ಸಿನಿಮಾ ನೋಡಿ ನಿಮ್ಮನ್ನು ಬಂದು ಅಪ್ಕೊಳ್ಳೋದಾಗಲಿ ಅಥವಾ ಕಣ್ಣಂಚಲ್ಲಿ ನೀರು ಹಾಕ್ಕೊಂಡು ಸರ್ ನೀವು ಹಂಗೆ ಮಾಡಿದ್ರೆ ಹಿಂಗೆ ಮಾಡ್ರಿ ಅಂತ ಹೇಳಿದಾಗಲಿ, ನನ್ನ ಕಣ್ಮುಂದೆ ನಾನು ಕೂಡ ಅದೆಲ್ಲ ನೋಡಿದಾಗ ನಿಜಕ್ಕೂ ನಿಮ್ಗೆ ಆಗುವಂಥ ಅನುಭವ 100% ಖುಷಿ ಆಗುತ್ತೆ. ಅದರ ಜೊತೆ ಏನಾದ್ರು ಹೇಳೋದಿದ್ರೆ ಏನು ಹೇಳ್ತೀರಾ ಅಂತ ಹೇಳಿ. ಅಲ್ಲ, ಒಂದು ಡಿವೈನ್ ಫೀಲ್ಡ್ಗೆ ನಾನು ಹೋಗ್ತಾ ಇದ್ದೀನಿ. ನನಗೆ ಮುಗೀತು, ನನಗಿನ್ನು ಆ ರೀತಿಯ ಒಂದು ಅವಕಾಶಗಳು ನನಗೆ ಬರೋದಿಲ್ಲ. ಕಲಾ ಮುಗಿದೋಯ್ತು. ಒಬ್ಬ ಇದ್ದ, ಏನೋ ಮಾಡ್ದ, ಹಂಗೆ ನನ್ನ ಇತಿಹಾಸದ ಒಂದು ಸಿನಿಮಾದ ಇದರಲ್ಲಿ ನಾನು ಇರೋಕ್ಕೆ ಸಾಧ್ಯನೇ ಇಲ್ಲ. ಅದಲ್ಲಿಗೆ ಮುಗೀತು ಅನ್ನೋದು ನನ್ನದು ಇದ್ದಿದ್ದು. ಅನ್ಎಕ್ಸ್ಪೆಕ್ಟೆಡ್ ನನಗಿದು. ಶ್ರಮ ಇತ್ತು, ಆದರೆ ಇದಿಷ್ಟು ಮಟ್ಟಕ್ಕೆ ಜನ ನನ್ನನ್ನು ಪ್ರೀತಿ ಮಾಡ್ತಾರೆ, ಆ ಪಾತ್ರ ಅವ್ರನ್ನ ಆವರಿಸುತ್ತೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಸೊ ದಟ್ ಐ ಆಮ್ ವೆರಿ ವೆರಿ ಹ್ಯಾಪಿ ಫಾರ್ ದಟ್. ನಾನು ವರ್ಡ್ಗಳಲ್ಲಿ ಹೇಳೋಕ್ಕೆ ನನಗೆ ಸಾಧ್ಯವೇ ಇಲ್ಲ. ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ಥಿಯೇಟ್ರಿಗೆ ಬರೋ ತಕ್ಷಣ ಮಾಬಲ ಅಂತ ಜನ ಕಿರ್ಚ್ತಾರಲ್ಲ, ಓಡಿ ಬಂದು ತಪ್ಕೋತಾರಲ್ಲ, ಸಣ್ಣ ಮಕ್ಕಳನ್ನು ಕೈಗೆ ಒಂದ್ಸಲ ನನ್ನ ಮಗುನ ಹಿಡಿ ಅಂತ ಹೇಳ್ತಾರಲ್ಲ, ಅದೆಲ್ಲ ನಾವು ಇಮ್ಯಾಜಿನ್ ಮಾಡ್ಕೊಳ್ಳಿಲ್ಲ. ಬೇರೆ ಬೇರೆ ನಟರುಗಳಿಗೆಲ್ಲ ಆದಾಗ ಇದೆಲ್ಲ ಸಾಧ್ಯನಾ ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ಅದು ಪರ್ಸನಲ್ ಫೀಲ್ ಆದಾಗ ನಾನು ಎಕ್ಸ್ಪ್ರೆಸ್ ಮಾಡೋದಕ್ಕಿಂತ ಜಾಸ್ತಿ ನನಗೆ ಆಗದ ಮಾತು ಬರೋದಿಲ್ಲ. ಅಷ್ಟು ಮಟ್ಟಿಗೆ ನನಗೆ ಅದು ಇಮೋಟ್ ಆಗಿದೆ. ನನಗೆ ಅದು ಡೈರೆಕ್ಟರ್ ಫೋನ್ ಮಾಡಿ ವೈಫ್ ಅವರು ಮೀಸೆ ತೆಗೆಸ್ಬಿಡಿ, ಗಡ್ಡ ತೆಗೆಸ್ಬಿಡಿ ಅಂತ ಹೇಳ್ತಾರೆ. ಸೊ ಅವ್ರ ಸಿನಿಮಾ ನೋಡಿ ಕೊಟ್ಟಂಥ ವಿಮರ್ಶೆ ಏನು ಅಂತ ಹೇಳಿ. 2017 ಮೇ 21ನೇ ತಾರೀಕು ನಾನು, ನನ್ನ ಹೆಂಡತಿ, ನನ್ನ ಮಗ, ನನ್ನ ಆಪ್ತ ಫ್ರೆಂಡ್ಸ್ ಎಲ್ಲರೂ ಕೂತ್ಕೊಂಡು ನಾನು ರಾಗ ಫಿಲ್ಮನ್ನು ಕಪಾಲಿ ಥಿಯೇಟ್ರಲ್ಲಿ ನೋಡ್ತೀನಿ. ಅದಾದಮೇಲೆ 2026 ಟೆಕ್ನಿಷಿಯನ್ಸ್ಗೆ ಒಂದು ಪ್ರೀಮಿಯರ್ ಶೋ ಆಗ್ತಾರಲ್ಲ, ಅಲ್ಲಿವರೆಗೆ ನಾವು ಜೊತೆಗೆ ನನ್ನ ಸಿನಿಮಾನ ನಾನು ನೋಡಿದ ಪ್ರಸಂಗ ಹೇಳಿದೆ. ಒಂದು 8-9 ವರ್ಷದ ನಂತರ ಮತ್ತೆ ಆ ಖುಷಿ ಆಗಿದೆ. ಅವರು ಭಾಳ ಇಮೋಷನಲ್ ಆಗಿದ್ದಾರೆ. ಡೈರೆಕ್ಟ್ರ್ ಬಂದು ಕೇಳ್ತಾರೆ ಆಗಾಗ, ಸರ್ ಈ ಪಿಕ್ಚರ್ ಮುಗಿಸಲ್ಲ, ಗಡ್ಡ ಬಿಟ್ಟು ಇಲ್ಲಿ ಹೋಗೋಕ್ಕಾಗ್ತಾಯಿಲ್ಲ, ಬೇರೆ ಏನೂ ಮಾಡೋಕ್ಕಾಗ್ತಾಯಿಲ್ಲ, ಬೇರೆ ಯಾವ ಪಾತ್ರ ಅವ್ರಿಗೆ ಸಿಗ್ತಾಯಿಲ್ಲ ಅಂತ ನನ್ನ ವೈಫೇ ಎಷ್ಟೋ ಸಲ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆಲ್ಲ ಫೋನ್ ಮಾಡಿ ಮಾತಾಡಿದ್ದು ಉಂಟು. ಸೆಟ್ಟಿಗೆ ಬಂದು ಮಾತಾಡಿದ್ದು ಉಂಟು. ಸಿನಿಮಾ ಮುಗಿದ ಮೇಲೆ ಫುಲ್ ಕಣ್ಣೀರು ಹಾಕ್ತಿದ್ರು. ಮಗ ಮಗಳೆಲ್ಲ ಓಡಿ ಬಂದು ನಾನು ತಪ್ಕೋತಾರೆ. ಇಟ್ಸ್ ವೆರಿ ಸ್ಪೆಷಲ್ ಮೂಮೆಂಟ್. ಯಾರೋ ಅದನ್ನು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಿ ದಯವಿಟ್ಟು ಹಾಕ್ಬಾರ್ದು, ನನ್ನ ಕಣ್ಣು ಮುಂದೆ ಡಿಲೀಟ್ ಮಾಡಿಸ್ಬಿಟ್ರೆ. ಪರ್ಸನಲ್ ನನ್ನ ಇಮೋಷನ್ ಅದು. ಐ ಡೋಂಟ್ ವಾಂಟ್ ಟು ಶೋ ಟು ಎನಿಬಡಿ. ಡೈರೆಕ್ಟ್ರ್ ಬಂದು ಕೇಳ್ತಾರೆ, ಗಡ್ಡ ತೆಗಿಬೇಕಾದ್ರೆ, ಬೇಡ ಸರ್ ಗಡ್ಡ ತೆಗಿಯೋದು ಬೇಡ, ಮಹಾಬಲ ಹೀಗೇ ಇರಬೇಕು. ವೈಫು ದೊಡ್ಡ ಒಂದು ಅಪ್ರಿಷಿಯೇಷನ್ ಸಿಕ್ತು. ನನ್ನ ಮಗ ಭಾಳ ಖುಷಿಯಾಗಿದ್ದಾನೆ. ಇಲ್ಲ ನಮ್ಮಪ್ಪ ಇಸ್ ಕಮ್ ಬ್ಯಾಕ್. ಅವ್ರಿಗೆ ಗೊತ್ತು, ನನ್ನ ಫೀಲಿಂಗ್ ಗೊತ್ತಿದೆ ಅವರಿಗೆ. ನನ್ನ ಫೀಲಿಂಗ್ ಅವ್ರಿಗೆ ಗೊತ್ತಿದೆ. ಚೆನ್ನಾಗಾಗಿದೆ. ನನ್ನ ಸ್ನೇಹಿತರುಗಳು ಕಷ್ಟದ ಟೈಮಲ್ಲಿ ನನ್ನ ಜೊತೆ ಇದ್ದವರು ಎಲ್ಲರೂ ಕೂಡ ಭಾಳ ಖುಷಿಯಾಗಿದ್ದಾರೆ. ದೇ ಆರ್ ವೆರಿ ಹ್ಯಾಪಿ ಫಾರ್ ಮಿ.